ಇದೀಗ ಮತ್ತೊಂದು ಸಮೀಕ್ಷೆಯ ಲೆಕ್ಕಾಚಾರ ಬರ್ತಾ ಇದೆ. ಚಾಣಕ್ಯ ಸ್ಟ್ರಾಟಜೀಸ್ ಸಮೀಕ್ಷೆಯಲ್ಲೂ ಕೂಡ ಎನ್ಡಿಎಗೆ ಬಹುಮತ. ಎನ್ಡಿಎ ಮೈತ್ರಿಕೂಟಕ್ಕೆ 130ರಿಂದ 138 ಸ್ಥಾನ. ಇನ್ನು ಆರ್ಜೆಡಿ ಮತ್ತು ಕಾಂಗ್ರೆಸ್ನ ಮಹಾಗಠಬಂಧನ್ಗೆ 100ರಿಂದ 108 ಸ್ಥಾನ. ಇತರೆ ಅದರಲ್ಲಿ ಪ್ರಶಾಂತ್ ಕಿಶೋರ್ ಅವರ ಪಕ್ಷನೂ ಇದೆ, 3ರಿಂದ 5 ಸ್ಥಾನ ಪಡಿಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಚಾಣಕ್ಯ ಸ್ಟ್ರಾಟಜೀಸ್ ಕೂಡ ಎನ್ಡಿಎಗೆ ಬಹುಮತ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಎಕ್ಸಿಟ್ ಪೋಲ್ ಕೂಡ ಬರ್ತಾ ಇದೆ, ದಟ್ ಈಸ್ ಸ್ವದೇಶ್ ಎಕ್ಸಿಟ್ ಪೋಲ್. ಸ್ವದೇಶ್ ಎಕ್ಸಿಟ್ ಪೋಲ್ ನಲ್ಲೂ ಕೂಡ ಎನ್ಡಿಎಗೆ ಬಹುಮತ. ಎನ್ಡಿಎ ಮೈತ್ರಿಕೂಟಕ್ಕೆ 126 ಸ್ಥಾನ, 122 ಮ್ಯಾಜಿಕ್ ನಂಬರ್. ಮಹಾಗಠಬಂಧನ್ಗೆ 103 ಸ್ಥಾನ. ಮೋಸ್ಟ್ಲಿ ಇತರೆಗೆ ಜಾಸ್ತಿ ಇರುತ್ತಾ ಅಂತ. ಇತರೆಗೆ ಎಕ್ಸಾಕ್ಟ್ಲಿ ಇತರೆ 14 ಸ್ಥಾನ ಇದೆ. ಯಾಕೋ ಒಂದ್ ಸ್ವಲ್ಪ ಬೇರೆ ಇದೆ ಕಥೆಯನ್ನ ಹೇಳ್ತಾ ಇದೆ. ಬಟ್ ಇಲ್ಲಿಯವರೆಗೆ ಬಂದಂತ ಸಮೀಕ್ಷೆಗಳಲ್ಲಿ ಇತರೆಗೆ ಅತಿ ಹೆಚ್ಚು ಕೊಟ್ಟಿದ್ದು ಸ್ವದೇಶ್ ಅಂತ ಅನ್ಸುತ್ತೆ. ಇನ್ನು ಪೋಲ್ ಸ್ಟಾರ್ಟ್ ಎಕ್ಸಿಟ್ ಪೋಲ್ ನಲ್ಲೂ ಕೂಡ ಎನ್ಡಿಎಗೆ ಬಹುಮತ 133ರಿಂದ 148 ಸ್ಥಾನ. ಎಲ್ಲ ಏನು ಸಮೀಕ್ಷೆಗಳಿವೆ ಎಲ್ಲವೂ ಕೂಡ 130ರಿಂದನೇ ಸ್ಟಾರ್ಟ್ ಆಗಿವೆ. 130 ಆರಂಭ, 150 ಇದೆ, 160 159 167 ಬಟ್ ಆವರೇಜ್ ನೋಡಿದ್ರೆ 130 to 150 ಹೇಳ್ತಾ ಇದ್ದಾರೆ. ಎಲ್ಲಾ ಸಮೀಕ್ಷೆಗಳು ಆಲ್ಮೋಸ್ಟ್ ಆಲ್ ಎಲ್ಲಾ ಸಮೀಕ್ಷೆಗಳು ಎಕ್ಸಿಟ್ ಪೋಲ್ ನ ಎಲ್ಲಾ ಸಮೀಕ್ಷೆಗಳು ಚುನಾವಣೋತ್ತರ ಸಮೀಕ್ಷೆ. ಚಾಣಕ್ಯ ನೋಡೋದಾದ್ರೆ ಬಿಜೆಪಿ ಪ್ಲಸ್ ಅಂದ್ರೆ ಎನ್ಡಿಎಗೆ 130ರಿಂದ 138 ಬರಬಹುದು. ಮಹಾಗಠಬಂಧನ್ಗೆ 100ರಿಂದ 108 ಇದು ಚಾಣಕ್ಯ ಲೆಕ್ಕಾಚಾರ. ಅದರ್ಸ್ಗೆ 3ರಿಂದ 5. ಇನ್ನು ಪೀಪಲ್ ಪಲ್ಸ್ ನೋಡೋದಾದ್ರೆ ಎನ್ಡಿಎಗೆ 133ರಿಂದ 159, ಮಹಾಗಠಬಂಧನ್ಗೆ ದೈನಿಕ್ ಭಾಸ್ಕರ್ 131 ಬಿಜೆಪಿ ಪ್ಲಸ್, ಮತ್ತೆ ಕಾಂಗ್ರೆಸ್ಗೆ 112 ಬಂದಿತ್ತು ಆಗ್ಲೇನೆ. ಈಗ ಮತ್ತೆ ಚಾಣಕ್ಯದ ಆಗ್ಲೇ ಹೇಳಿದ್ರೆ ಪೀಪಲ್ ಪ್ಲಸ್ ಇದೆ, ಮ್ಯಾಟ್ರಿಕ್ಸ್ದು 147ರಿಂದ 167 ಬರಬಹುದು ಎನ್ಡಿಎಗೆ ಅನ್ನೋ ಲೆಕ್ಕಾಚಾರ ಇದೆ. ಇಲ್ಲೂ ಕೂಡ ಎನ್ಡಿಎಗೆ ಬಹುಮತ. ಕಾಂಗ್ರೆಸ್ ಪ್ಲಸ್ ಅಂದ್ರೆ ಕಾಂಗ್ರೆಸ್ ಮತ್ತೆ ಆರ್ಜೆಡಿಗೆ 70ರಿಂದ 90 ಬರಬಹುದು. ಅದರ್ಸ್ 2ರಿಂದ 3. ಪೀಪಲ್ ಇನ್ಸೈಟ್ಗೆ ಎನ್ಡಿಎಗೆ 133ರಿಂದ 148, ಕಾಂಗ್ರೆಸ್ 87ರಿಂದ 102, ಅದರ್ಸ್ 3ರಿಂದ 6. ಇನ್ನು ದೈನಿಕ್ ಭಾಸ್ಕರ್ ಆಗ್ಲೇ ಹೇಳಿದ್ರು 131 ಬಿಜೆಪಿ, 112 ಕಾಂಗ್ರೆಸ್ ಮೈತ್ರಿಕೂಟ. ಜೆವಿಸಿ ಪೋಲ್ ಎನ್ಡಿಎಗೆ 135ರಿಂದ 150 ಬರಬಹುದು, ಕಾಂಗ್ರೆಸ್ ಮೈತ್ರಿಕೂಟಕ್ಕೆ 88ರಿಂದ 108 ಬರಬಹುದು ಅನ್ನೋ ಲೆಕ್ಕಾಚಾರವನ್ನ ಹೇಳ್ತಾ ಇದೆ ಜೆವಿಸಿ ಪೋಲ್. ಬಿಹಾರ ತೀರ್ಪು ಎಕ್ಸಿಟ್ ಪೋಲ್ ಆಲ್ಮೋಸ್ಟ್ ಆಲ್ ಎಲ್ಲ ಎಕ್ಸಿಟ್ ಪೋಲ್ಗಳು ಎನ್ಡಿಎ ಮೈತ್ರಿಕೂಟ ಬಹುಮತದೊಂದಿಗೆ ಅಧಿಕಾರ ರಚನೆ ಮಾಡುತ್ತೆ ಅನ್ನುವಂತಹ ಸೂಚನೆಯನ್ನ ಕೊಡ್ತಾ ಇದ್ದಾವೆ. ಬಹುತೇಕ ಸರ್ವೆಗಳಲ್ಲಿ ಎನ್ಡಿಎಗೆ ಬಹುಮತ. ಬಿಹಾರ ತೀರ್ಪು ಆಡಳಿತ ವಿರೋಧಿ ಅಲೆ ಒಂದಿಷ್ಟು ಕಾಣಿಸ್ತಾ ಇಲ್ಲ. ಹಾಗೆ ನೋಡಿದ್ರೆ ಪೊಸಿಷನ್ ಇನ್ನು ಬೆಟರ್ ಆಗಿದೆ ಬಿಹಾರದಲ್ಲಿ ಅಂತ ಅನ್ನಿಸ್ತಾ ಇದೆ. ಯಾವುದೇ ರೀತಿಯ ಆರೋಪಗಳು ಬಂದ್ರು, ವಯಸ್ಸಾಯ್ತು, ಮಾನಸಿಕ ಸ್ಥಿತಿಗತಿ ಸರಿ ಇಲ್ಲ, ಏನು ಬದಲಾವಣೆ ಆಗಿಲ್ಲ, ಅಭಿವೃದ್ಧಿಗೆ ಪೂರಕವಾಗಿಲ್ಲ ಅನ್ನುವಂತಹ ಆರೋಪಗಳ ಮಧ್ಯೆ ಈಗಲೂ ನಿತೀಶ್ ಕುಮಾರ್ ಅವರನ್ನ ಅಲ್ಲಿಯ ಮತದಾರರು ಬ್ಯಾಕಪ್ ಮಾಡಿದ್ದಾರೆ. ಸೊ ಇವತ್ತು ಈ ರೀತಿಯಾದಂತಹ ಎಕ್ಸಿಟ್ ಪೋಲ್ ನ ಅಂಕಿ ಅಂಶಗಳು ಬರೋದಕ್ಕೆ ಪ್ರಮುಖ ಕಾರಣ ಮಹಿಳೆಯರು. ಎಸ್, ವುಮನ್ ಪವರ್, ಮಹಿಳೆಯರ ಶಕ್ತಿ ಇವತ್ತು ಅಲ್ಲಿ ಎನ್ಡಿಎಗೆ ಬಲ ತುಂಬಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದ್ರೆ ಸುಮಾರು 70% ಶೇಕಡಾವಾರು ಮತದಾನ ಬಿಹಾರದಲ್ಲಿ ಆಗುತ್ತೆ ಅಂತಂದರೆ ಮನೆಯಲ್ಲಿದ್ದಂತಹ ಎಲ್ಲ ಹೆಣ್ಣು ಮಕ್ಕಳು ಕೂಡ ಮತಗಟ್ಟೆಗಳಿಗೆ ಬಂದು ಮತವನ್ನ ಒತ್ತಿದ್ದಾರೆ. ಅದು ಬಿಜೆಪಿ ಪ್ಲಸ್ ಜೆಡಿಯು ಎನ್ಡಿಎ ಮೈತ್ರಿಕೂಟಕ್ಕೆ. ಯಾಕೆ ಅಂತಂದರೆ ಕಂಟಿನ್ಯೂಸ್ಲಿ ನಿತೀಶ್ ಕುಮಾರ್ ಅವರ ಒಂದು ರಾಜ್ಯದ ಆಡಳಿತವನ್ನ ನೋಡ್ತಾ ಇದ್ರೆ ಮಹಿಳೆಯರ ಪರವಾದಂತಹ ನೀತಿ ನಿಲುವುಗಳು, ಅದು ಮದ್ಯ ನಿಷೇಧ ಆಗಿರಬಹುದು, ರಿಸರ್ವೇಷನ್ಸ್ ಆಗಿರಬಹುದು, ಇತ್ತೀಚೆಗೆ ಸುಮಾರು 1 ಕೋಟಿ ಮಹಿಳೆಯರ ಅಕೌಂಟ್ಗೆ 10,000 ರೂಪಾಯಿಗಳ ಜಮೆ ಆಗಿರಬಹುದು. ಈ ರೀತಿ ಮಹಿಳೆಯರ ಕಲ್ಯಾಣಕ್ಕಾಗಿ ನಿತೀಶ್ ಕುಮಾರ್ ಅವರು ತಂದಂತಹ ಹಲವು ಕಾರ್ಯಕ್ರಮಗಳು ಅವರನ್ನ ಪ್ರತಿ ಬಾರಿಯೂ ಕೂಡ ಕೈ ಹಿಡಿದಿದೆ. ಈ ಬಾರಿಯೂ ಕೂಡ ಮಾತೃ ಹೃದಯ ನಿತೀಶ್ ಕುಮಾರ್ ಅವರ ಕೈ ಹಿಡಿದಿದೆ.